ಓಂ ಶಾಂತಿ. ಇಂದಿನ ದಿನಾಂಕ 14/3/2022. ಮಧುರ ಮಕ್ಕಳೇ, ಜ್ಞಾನದ ಮೂರನೆಯ ನೇತ್ರದಿಂದ ತಂದೆಯನ್ನು ನೋಡಿ, ತಂದೆಯನ್ನೇ ನೆನಪು ಮಾಡಿ. ಈ ಶರೀರವನ್ನು ನೋಡುತ್ತಿದ್ದರೂ ಸಹ ನೋಡಬೇಡಿ. ಪ್ರಶ್ನೆ: ಈ ಹಳೆಯ ಪ್ರಪಂಚದಲ್ಲಿರುತ್ತ ಮಕ್ಕಳಿಗೆ ತಂದೆಯ ಯಾವ ಆದೇಶ ಸಿಕ್ಕಿದೆ? ಉತ್ತರ: ಮಧುರ ಮಕ್ಕಳೇ, ಇದು ಹಳೆಯ ಪ್ರಪಂಚವಾಗಿದೆ. ಇಂತಹ ಸ್ಮಶಾನವಾಗುವ ಪ್ರಪಂಚದಲ್ಲಿ ನೀವಿದ್ದೀರಿ. ಈ ಪ್ರಪಂಚದಲ್ಲಿ ರಾವಣ ರಾಜ್ಯವಿದೆ. ಆದುದರಿಂದ ನೀವು ಈ ಪ್ರಪಂಚದಲ್ಲಿ ನೀವು ಮನಸ್ಸನ್ನು ಇಡಬಾರದು. ಈ ಪ್ರಪಂಚದಲ್ಲಿರುತ್ತ ಬುದ್ಧಿಯ ಆಸಕ್ತಿ ಹೊಸ ಪ್ರಪಂಚದಲ್ಲಿ ಇಡಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನ ಇರುತ್ತಾ ಎಲ್ಲರೊಂದಿಗೆ ಸಂಬಂಧವನ್ನು ನಿಭಾಯಿಸಬೇಕು. ಒಬ್ಬರೊಂದಿಗೆ ಬುದ್ಧಿಯೋಗವಿರಬೇಕು. ಜ್ಞಾನ ಯೋಗದಲ್ಲಿ ಪಕ್ಕಾ ಆಗಿರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಖುಷಿ ಕಡಿಮೆ ಆಗಬಾರದು. ಧೈರ್ಯದಿಂದ ಕರ್ಮ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಗೀತೆ. ಧೈರ್ಯ ತಾಳು ಮಾನವ. ಓಂ ಶಾಂತಿ. ಯಾವಾಗ ಮನುಷ್ಯ ದುಃಖಿ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ, ಆಗ ಮನುಷ್ಯನಿಗೆ ಧೈರ್ಯ ತಾಳು ಎಂದು ಪರಸ್ಪರ ಹೇಳುತ್ತಾರೆ. ಈಗ ನೀವು ಮನುಷ್ಯರ ಮತದಂತೆ ನಡೆಯುತ್ತಾರೆ. ನೀವು ಈಗ ಈಶ್ವರಿಯ ಮತದಂತೆ ನಡೆಯುತ್ತಿದ್ದೀರಿ. ಆದರೂ ಈಶ್ವರಿಯ ಮತದಂತೆ ನಡೆಯುವುದಿಲ್ಲ. ಯಾರಿಗೆ ಈಶ್ವರ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಎಂದು ಕರೆಯಲಾಗುವುದು, ಅವರ ಮತವು ಬಹಳ ಪ್ರಖ್ಯಾತವಾಗಿದೆ. ಸ್ವಯಂ ಭಗವಂತನೇ ಮನುಷ್ಯರಿಂದ ದೇವತೆಯಾಗಿ ಅಥವಾ ದೈವಿ ಪ್ರಪಂಚಕ್ಕೆ ಮಾಲೀಕರನ್ನಾಗಿ ಮಾಡಲು ಶ್ರೀಮತವನ್ನು ಕೊಟ್ಟಿದ್ದಾರೆ. ಮನುಷ್ಯ ಮಾತ್ರರೆಲ್ಲರೂ ಪತಿತ ಭ್ರಷ್ಟಾಚಾರಿಗಳಾಗಿರುವ ಕಾರಣ ಇಂತಹ ಶ್ರೇಷ್ಠ ಮತವನ್ನು ಕೊಡಲು ಸಾಧ್ಯವಿಲ್ಲ. ಅವರು ಅವರ ರೀತಿಯಲ್ಲಿಯೇ ಮತ ಕೊಡುತ್ತಾರೆ. ನಮಗೆ ಶಿವ ತಂದೆ ಮತ ಕೊಡುತ್ತಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ. ಸರ್ವಶ್ರೇಷ್ಠ ತಂದೆಯ ಮತವೂ ಸಹ ಸರ್ವಶ್ರೇಷ್ಠವಾಗಿದೆ. ಅವರಿಗೆ ಯಾರೂ ಸಹ ಭ್ರಷ್ಟಾಚಾರಿ ಪತಿತರೆಂದು ಹೇಳಲು ಸಾಧ್ಯವಿಲ್ಲ. ಪತಿತರೆ ಆ ನಿರಾಕಾರ ತಂದೆಯನ್ನು ಕರೆಯುತ್ತಾರೆ. ಇಲ್ಲಿ ಸಾಕಾರನನ್ನು ಕರೆಯುವ ಮಾತೇ ಇಲ್ಲ. ಆದುದರಿಂದ ಮನುಷ್ಯರ ಮತವನ್ನು ಕೇಳಬಾರದೆಂದು ಹೇಳಲಾಗುತ್ತದೆ. ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ನೋಡಬೇಡಿ. ಈ ಕಣ್ಣುಗಳು ಮನುಷ್ಯರನ್ನು ನೋಡುತ್ತಿದ್ದರೂ ಸಹ, ಆದರೆ ನಿಮಗೆ ಮೂರನೇ ನೇತ್ರ ಪ್ರಾಪ್ತವಾಗಿದೆ. ಆ ಮೂರನೇ ನೇತ್ರದಿಂದ ನೀವು ನೋಡುತ್ತಾ ಆ ತಂದೆಯನ್ನು ನೆನಪು ಮಾಡಬೇಕು. ಬೇರೆ ಯಾರಿಗೂ ತಂದೆಯನ್ನು ನೋಡುವಂತಹ ಮೂರನೇ ನೇತ್ರ ಪ್ರಾಪ್ತಿಯಾಗಿರುವುದಿಲ್ಲ. ನೀವು ತಂದೆಯನ್ನು ನೋಡಲು ಹೋಗುತ್ತೇವೆಂಬ ಬುದ್ಧಿಯಲ್ಲಿದ್ದಾಗ ಅವರೂ ಸಹ ಆತ್ಮ ಆಗಿದ್ದಾರಲ್ಲವೇ. ನೀವು ಆತ್ಮನನ್ನು ನೋಡುತ್ತೀರಿ. ಜೀವಾತ್ಮನೆಂದು ಹೇಳಲಾಗುತ್ತದೆ. ಆದರೆ ನೀವಿಲ್ಲಿ ಈ ಶರೀರವನ್ನೂ ಸಹ ಮರೆತು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಅವರನ್ನು ದಿವ್ಯ ಚಕ್ಷುವಿನಿಂದ ನೋಡಿ. ಈಗ ಆತ್ಮನಿಗೆ ನಮ್ಮ ತಂದೆ ಯಾರೆಂಬ ಜಾಗೃತಿ ಬಂದಿದೆ. ಹಾಗೂ ಅವರೆಲ್ಲಿರುತ್ತಾರೆ? ಅವರಿಂದ ನಮಗೆ ಏನು ಸಿಗಬೇಕಾಗಿದೆ? ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡುವವರು ನಿಮ್ಮ ವಿನಃ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರೇ ಆಗಲಿ, ಎಲ್ಲಿಯವರೆಗೆ ತಂದೆಗೆ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೆ ಆಸ್ತಿಯನ್ನು ಹೇಗೆ ಪಡೆಯುತ್ತಾರೆ? ತಂದೆಯ ಆಸ್ತಿಯಂತೂ ಅಪಾರವಾಗಿದೆ. ಸರ್ವಶ್ರೇಷ್ಠ ಸೂರ್ಯ ವಂಶದ ರಾಜಾರಾಣಿ ಆಗುವುದಾಗಿದೆ. ವಕೀಲರಾಗುವ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ಸಹ ಅವರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ಕೆಲವರು ಬಹಳ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಕೆಲವರು ಹೊಟ್ಟೆ ತುಂಬಿಸಿಕೊಳ್ಳುವುದು ಕಷ್ಟ.
ನಾವು ಈಶ್ವರನಿಂದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆಂದು ನೀವೀಗ ತಿಳಿದುಕೊಂಡಿದ್ದೀರಿ. ಯಾವುದೇ ಮನುಷ್ಯನಿಗೆ ಇವರು ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಹಾಗೂ ಎಲ್ಲ ಮನುಷ್ಯರು ಗುರುಗಳೆಂದು ಯಾರೂ ಸಹ ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಸತ್ಯ ಹೇಳುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ. ಸದ್ಗುರುವಿನ ಮಹಿಮೆಯನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ಪರಮಾತ್ಮ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಎನ್ನುವುದನ್ನು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಅವರಂತೂ ಸರ್ವವ್ಯಾಪಿ ಎಂದು ಹೇಳಿ ಮಾತನ್ನೇ ಮುಗಿಸಿಬಿಡುತ್ತಾರೆ. ಅವರು ಪರಮಾತ್ಮ ತಮ್ಮಿಂದ ಭಿನ್ನ. ಪರಮಾತ್ಮ ತಂದೆ ಹಾಗೂ ನಾವು ಮಕ್ಕಳಾಗಿದ್ದೇವೆಂದು ತಿಳಿದುಕೊಂಡಿಲ್ಲ. ಎಲ್ಲರಿಗೂ ತಂದೆಯೇ ತಂದೆ ಎಂದು ಹೇಳಿಬಿಡುತ್ತಾರೆ. ಇದಕ್ಕಿಂತಲೂ ಕನಿಷ್ಠ ಕಲ್ಲು ಮುಳ್ಳಲ್ಲಿ ಎಲ್ಲ ಕಡೆ ಪರಮಾತ್ಮನಿದ್ದಾರೆಂದು ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಈ ರೀತಿ ಸರ್ವವ್ಯಾಪಿಯ ಮಾತೇ ಇಲ್ಲ. ಈಗ ತಂದೆ ಸತ್ಯ ಶಿಕ್ಷಕ, ಸದ್ಗುರು ಒಬ್ಬರೇ ಎಂದು ನಿಮ್ಮ ವಿನಃ ಬೇರೆ ಯಾರಿಗೂ ನಿಶ್ಚಯವಿಲ್ಲ. ಒಂದು ವೇಳೆ ಪರಮಾತ್ಮನನ್ನು ತಿಳಿದುಕೊಂಡಿದ್ದರೆ ಅವರ ಬಳಿ ಹೋಗುತ್ತಿದ್ದರು. ಇಲ್ಲವೆಂದರೆ ತಿಳಿದುಕೊಂಡಿದ್ದರೂ ಏನು ಲಾಭ? ಮನುಷ್ಯರೆಲ್ಲರೂ ದುಃಖಿಗಳಾಗಿರುವ ಕಾರಣ ಶಾಂತಿಯನ್ನು ಬಯಸುತ್ತಾರೆ. ನಾವು ಮೂಲತಃ ನಿರ್ವಾಣಧಾಮದಲ್ಲಿ ಇದ್ದವರೆಂದು ಅವರಿಗೆ ತಿಳಿದಿಲ್ಲ. ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ. ನಾವು ಶಾಂತಿಧಾಮದಿಂದ ಬರುತ್ತೇವೆ. ಯಾವ ದೇಹಧಾರಿ ಗುರು ಯಾರಿಗೂ ಸಹ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲವೆಂದು ತಂದೆ ತಿಳಿಸುತ್ತಾರೆ. ಕೇವಲ ಅವರು ಗುರು ನಿಂದಕರಿಗೆ ಸ್ಥಾನವಿಲ್ಲವೆಂದು ಭಯಪಡಿಸುತ್ತಾರೆ. ವಾಸ್ತವದಲ್ಲಿ ಈ ಮಾತುಗಳು ಬೇಹದ್ದಿನ ತಂದೆಯನ್ನು ಕುರಿತು ಹೇಳಿರುವ ಮಾತುಗಳಾಗಿವೆ. ಒಂದು ವೇಳೆ ನನ್ನ ನಿಂದನೆ ಮಾಡಿದರೆ ನೀವು ಸತ್ಯಯುಗದಲ್ಲಿ ಶ್ರೇಷ್ಠ ಪದವಿ ಪಡೆಯುವುದಿಲ್ಲ, ಯಾವ ಸ್ಥಾನ ಸಿಗುವುದಿಲ್ಲ. ಆ ಗುರುಗಳಿಗೆ ಯಾವ ಸ್ಥಾನ ಸಿಗುವುದಿಲ್ಲ ಎಂದು ಗೊತ್ತಿಲ್ಲ. ಅವರೂ ಸಹ ಸಾಧನೆ ಮಾಡುತ್ತಿರುತ್ತಾರೆ. ಆದರೆ ಸಾಧನೆ ಮಾಡುವುದರಿಂದ ಸದ್ಗತಿ ಪಡೆಯಲು ಸಾಧ್ಯವಿಲ್ಲ. ಆದುದರಿಂದ ತಂದೆಯೇ ಬಂದು ಧೈರ್ಯವನ್ನು ಕೊಡುತ್ತಾರೆ. ನಾವು 84 ಜನ್ಮಗಳ ಚಕ್ರವನ್ನು ಪಡೆದು ಬಂದು ಈಗ ಬಹಳ ದುಃಖಿಗಳಾಗಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲಿಯವರೆಗೆ ಸುಖಧಾಮದ ಪರಿಚಯವಾಗುವುದಿಲ್ಲ ಅಲ್ಲಿಯವರೆಗೆ ಇದು ದುಃಖಧಾಮವೆಂದು ಹೇಗೆ ತಿಳಿದುಕೊಳ್ಳುವುದು? ಈಗ ಇದು ದುಃಖಧಾಮವಾಗಿದೆ. ಇಲ್ಲಿ ಅಲ್ಪಕಾಲದ ಸುಖವಿದೆ ಎಂದು ತಿಳಿದುಕೊಂಡಿದ್ದೀರಿ. ಈ ಅಲ್ಪಕಾಲದ ಸುಖದಲ್ಲಿಯೇ ಎಷ್ಟೊಂದು ಖುಷಿಯಾಗುತ್ತದೆ. ಇದನ್ನು ಮಹಾತ್ಮ ಗಾಂಧಿ ಇಂತಹ ರಾಮರಾಜ್ಯವನ್ನಾಗಿ ಮಾಡಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ವಾಸ್ತವಿಕವಾಗಿ ಈ ರಾಜ್ಯ ಇನ್ನೂ ರಾವಣ ರಾಜ್ಯದಿಂದ ಆವರಿಸಿದೆ. ಎಲ್ಲರೂ ತಮ್ಮನ್ನು ಪತಿತ ಭ್ರಷ್ಟಾಚಾರಿಗಳೆಂದು ಹೇಳಿಕೊಳ್ಳುತ್ತಾರೆ. ಮೊದಲು ಕೇವಲ ಪತಿತರೆಂದು ಹೇಳಿಕೊಳ್ಳುತ್ತಿದ್ದು ಈಗ ಭ್ರಷ್ಟಾಚಾರಿಗಳೆಂದು ಹೇಳಿಕೊಳ್ಳುತ್ತಾರೆ. ಇದು ಕಲಿಯುಗದ ಅಂತ್ಯವಾಗಿರುವ ಕಾರಣ ಎಷ್ಟೊಂದು ಲಂಚ ಮೊದಲಾದವುಗಳಿವೆ. ಆದುದರಿಂದ ಈಗ ತಂದೆಯೂ ಬಂದು ಇಡೀ ಮನುಷ್ಯ ಮಾತ್ರರಿಗೆಲ್ಲ ಧೈರ್ಯವನ್ನು ನೀಡುತ್ತಿದ್ದಾರೆ. ಆದರೆ ಇಷ್ಟಾದರೂ ಸಹ ಮನುಷ್ಯರು ಕೇಳುವುದಿಲ್ಲ. ಅಂತ್ಯದ ವೇಳೆಗೆ ಎಲ್ಲರಿಗೂ ತಿಳಿಯುತ್ತದೆ. ಈ ದುಃಖದ ಪ್ರಪಂಚವನ್ನು ದೂರ ಮಾಡಿ ಸುಖದ ಪ್ರಪಂಚವನ್ನು ಹೇಗೆ ಮಾಡುತ್ತಿದ್ದೇವೆಂದು ಪ್ರದರ್ಶನದಲ್ಲಿ ತೋರಿಸಲಾಗಿದೆ. ಕೊನೆಗೂ ಎಲ್ಲರೂ ಕೇಳುತ್ತಾರಲ್ಲವೇ? ಒಂದು ಕಡೆ ಮಾಯೆಯು ಎಲ್ಲರ ಜೀವನವನ್ನು ದ್ವಂದ್ವದಲ್ಲಿ ಬಂಧಿಸಿದ್ದು, ಮತ್ತೊಂದು ಕಡೆ ತಂದೆಯು ತನ್ನ ಪರಿಚಯವನ್ನು ನೀಡುತ್ತಿರುತ್ತಾರೆ. ಈಗ ಅನೇಕ ಮನುಷ್ಯರಿಗೆ ಸಂದೇಶ ತಲುಪಬೇಕಾಗಿದೆ. ಎಷ್ಟೊಂದು ಈಶ್ವರನ ಮಹಿಮೆ ಮಾಡುತ್ತಾ ಹೋಗುತ್ತೇವೆ. ಆಗ ಸಮಾಚಾರ ಪತ್ರಗಳಿಂದ ಬಹಳ ತಿಳಿದುಕೊಳ್ಳುತ್ತಾರೆ. ಆದರೆ ಶ್ರಮ ಪಡಬೇಕಾಗುತ್ತದೆ. ಧರ್ಮ ಅಥವಾ ಮಠ ಮೊದಲಾದವುಗಳನ್ನು ಸ್ಥಾಪನೆ ಮಾಡುವುದು
ಬಹಳ ಸಹಜವಾಗಿದೆ. ಬೌದ್ಧ ಧರ್ಮದವರು ತಮ್ಮ ಒಂದು ಭಾಷಣದಿಂದ 60-70 ಸಾವಿರ ಬೌದ್ಧರನ್ನಾಗಿ ಪರಿವರ್ತನೆ ಮಾಡುತ್ತಾರೆ. ಆದರೆ ಇಲ್ಲಿ ಮಾಯೆಯೊಂದಿಗೆ ಯುದ್ಧ ನಡೆಯುತ್ತಿರುವುದರಿಂದ ಶ್ರಮ ಪಡಬೇಕಾಗುತ್ತದೆ. ಇಲ್ಲಿ ಮುಖ್ಯವಾಗಿ ಪವಿತ್ರತೆಯ ಧಾರಣೆ ಇದ್ದು ಬೇರೆ ಯಾವ ಸ್ಥಾನದಲ್ಲಿಯೂ ಸಹ ಪವಿತ್ರತೆಯ ಮಾತು ಇರುವುದಿಲ್ಲ. ಸನ್ಯಾಸಿಗಳಂತೂ ಸಂಸಾರದೊಂದಿಗೆ ವೈರಾಗ್ಯ ಬಂದಾಗ ಅಥವಾ ಏನಾದರೂ ಕಳ್ಳತನ, ಪಾಪ ಮೊದಲಾದವುಗಳನ್ನು ಮಾಡಿದಾಗ ಸನ್ಯಾಸವನ್ನು ಧಾರಣೆ ಮಾಡುತ್ತಾರೆ. ಆದುದರಿಂದ ಈ ರೀತಿ ಕಳ್ಳರನ್ನು ಹುಡುಕುವ ಸಲುವಾಗಿ ಸರ್ಕಾರವೂ ಸಹ ಸನ್ಯಾಸಿ ವೇಷದಲ್ಲಿ ಸಿಐಡಿಗಳನ್ನು ಇಡಬೇಕಾಗುತ್ತದೆ. ದಲ್ಲಾಳಿ ರೂಪದಲ್ಲಿ, ವ್ಯಾಪಾರಿಗಳ ರೂಪದಲ್ಲಿ ಸಿಐಡಿಗಳಿರುತ್ತಾರೆ. ಈ ರೀತಿ ಪೊಲೀಸರ ಕರ್ತವ್ಯ ಗುಪ್ತವಾಗಿ ನಡೆಯುತ್ತದೆ. ಸ್ನೇಹದ ನೆಪದಲ್ಲಿ ವ್ಯಾಪಾರಿಗಳೊಂದಿಗೆ ಸೇರಿಕೊಂಡು ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ. ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡುತ್ತಾ ಸಿಐಡಿ ಕೆಲಸವನ್ನು ಮಾಡುತ್ತಾರೆ. ಪ್ರಪಂಚವು ಅನೇಕ ಆಪತ್ತುಗಳಲ್ಲಿ ಬಂಧಿಸಿಕೊಂಡಿವೆ. ನೀವು ಬಹಳ ಅದೃಷ್ಟವಂತರು. ಈ ಎಲ್ಲ ಆಪತ್ತುಗಳಿಂದ ದೂರ ಬಂದಿದ್ದೀರಿ. ಪ್ರಪಂಚದಲ್ಲಂತೂ ಕಷ್ಟಗಳ ಮೇಲೆ ಕಷ್ಟಗಳಿವೆ. ನಿಮ್ಮ ಸಲುವಾಗಿ ಇದೆಲ್ಲ ಪ್ರಾಪ್ತಿಯ ಸಾಧನವಾಗಿದೆ. ಪ್ರಪಂಚದವರಂತೂ ದುಃಖಿಗಳಾಗಿ ದೇಹ ಬಿಡುತ್ತಾರೆ. ನೀವಿಲ್ಲಿ ಈ ದೇಹವನ್ನು ಬಿಡುವ ಸಲುವಾಗಿ ಕುಳಿತಿದ್ದೀರಿ. ನಿಮಗೆ ಈ ದೇಹವನ್ನು ಬಿಟ್ಟ ನಂತರ ತಂದೆಯ ಬಳಿಗೆ ಹಿಂತಿರುಗುತ್ತೇವೆಂಬ ಖುಷಿ ಇದೆ. ನಿಮ್ಮ ಮನಸ್ಸು ತಂದೆ ಹಾಗೂ ಹೊಸ ಪ್ರಪಂಚದಲ್ಲಿ ಬಂಧಿಸಲ್ಪಟ್ಟು ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುತ್ತಿದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಇದು ಹಳೆಯ ವಸ್ತ್ರವಾಗಿರುವ ಕಾರಣ ಈ ಹಳೆಯ ವಸ್ತ್ರದೊಂದಿಗೆ ವೈರಾಗ್ಯ ಬರುವುದು. ಸನ್ಯಾಸಿಗಳಿಗೆ ಮನೆ ಮಠದೊಂದಿಗೆ ಸ್ತ್ರೀಯನ್ನು ನಾಗಿನಿ ಎಂದು ತಿಳಿದು ತ್ಯಾಗ ಮಾಡುತ್ತಾರೆ. ನಿಮ್ಮ ವೈರಾಗ್ಯ ಸತ್ಯವಾದ ವೈರಾಗ್ಯವಾಗಿದೆ. ಜ್ಞಾನ, ಭಕ್ತಿ ಹಾಗೂ ವೈರಾಗ್ಯವೆಂದು ಹೇಳಲಾಗುವುದು. ಈ ಹಳೆಯ ಪ್ರಪಂಚವನ್ನು ತ್ಯಾಗ ಮಾಡಬೇಕೆಂಬ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಈ ಪ್ರಪಂಚವು ಸ್ಮಶಾನವಾಗುವುದಿದೆ. ಅದು ಹದ್ದಿನ ಸನ್ಯಾಸವಾಗಿದ್ದು ಈ ಪ್ರಪಂಚವು ಸ್ಮಶಾನವಾಗುವ ಪ್ರಪಂಚವೆಂದು ಅವರು ತಿಳಿದುಕೊಂಡಿಲ್ಲ. ಆದುದರಿಂದ ಆ ಸನ್ಯಾಸಿಗಳು ಈ ಪ್ರಪಂಚವನ್ನು ತಿಳಿಯದೆ ಗೃಹಸ್ಥದಲ್ಲಿ ಸ್ತ್ರೀ ಪುರುಷರು ಜೊತೆಯಲ್ಲಿ ಇರಲು ಸಾಧ್ಯವಿಲ್ಲವೆಂದು ಅವರು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ. ಆದರೆ ಬೇಹದ್ದಿನ ವೈರಾಗ್ಯ ನಿಮ್ಮದಾಗಿದೆ. ಹೀಗೆ ಇದು ಬೇಹದ್ದಿನ ವೈರಾಗ್ಯವೆಂದು ಯಾರೂ ಸಹ ತಿಳಿದುಕೊಂಡಿಲ್ಲ. ಇಡೀ ಹಳೆಯ ಪ್ರಪಂಚದೊಂದಿಗೆ ಹಾಗೂ ಸ್ಮಶಾನದೊಂದಿಗೆ ವೈರಾಗ್ಯವಿದೆಯೆಂದು ನೀವು ಹೇಳುತ್ತೀರಿ. ಇದು ರಾವಣ ರಾಜ್ಯವಾಗಿದೆ. ಇಂತಹ ಹಳೆಯ ಪ್ರಪಂಚದಲ್ಲಿ ಮನಸ್ಸನ್ನು ಇಡುವವರಿಗೆ ಮೂರ್ಖರೆಂದು ಹೇಳಲಾಗುವುದು. ಎಲ್ಲವೂ ತಯಾರಾಗಿ ಸತ್ಯಯುಗದ ಆರಂಭವಾದಾಗ ಯುದ್ಧ ಆರಂಭವಾಗುತ್ತದೆ. ಕೆಲವರು ಮನೆಯಲ್ಲಿ ಕುಳಿತುಕೊಂಡೇ ನಾವು ಬಹಳ ಗೊಂದಲದಲ್ಲಿ ಇದ್ದೇವೆಂದು ಪತ್ರ ಬರೆಯುತ್ತಾರೆ. ಒಂದು ವೇಳೆ ಮೋಹವಿಲ್ಲವೆಂದರೆ ನಾವು ಮನೆಯನ್ನು ಹೇಗೆ ಪಾಲನೆ ಮಾಡುವುದು ಎಂದು ಕೇಳುತ್ತಾರೆ. ಮಕ್ಕಳೇ, ನೀವು ಈ ಪ್ರಪಂಚದಲ್ಲಿಯೇ ಇರುತ್ತಾ ಬುದ್ಧಿಯ ಆಸಕ್ತಿ ಹೊಸ ಪ್ರಪಂಚದಲ್ಲಿ ಇರಬೇಕೆಂದು ತಂದೆ ತಿಳಿಸುತ್ತಾರೆ. ಸತ್ಯವಾದ ಪ್ರೀತಿ ನಿಮಗೆ ಆ ಪ್ರಪಂಚದಲ್ಲಿರಬೇಕು. ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ದೇಹದೊಂದಿಗೆ ವೈರಾಗಿಗಳಾಗಬೇಕು. ಈ ಪ್ರಪಂಚದಲ್ಲಿ ನಿಮಗಾಗಿ ಇನ್ನೇನು ಉಳಿದಿದೆ? ಬಾಬಾ, ನೀವು ಎರಡು ಕಡೆ ಲೌಕಿಕ ಅಲೌಕಿಕ ಸಂಬಂಧ ನಿಭಾಯಿಸಬೇಕೆಂದು ತಂದೆಯನ್ನು ಕೇಳುತ್ತಾರೆ. ಆಗ ತಂದೆಯು, ಮಕ್ಕಳೇ, ನೀವು ಎರಡು ಸಂಬಂಧವನ್ನು ನಿಭಾಯಿಸದೇ ಇದ್ದಾಗ ಸನ್ಯಾಸಿಗಳಂತೆ ಆಗಬೇಕಾಗುತ್ತದೆ. ಆದುದರಿಂದ ಎರಡು ಕಡೆ ನಿಭಾಯಿಸಬೇಕು. ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಬೇಕು. ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಿದಾಗ ಬುದ್ಧಿಯ ಸಂಬಂಧ ತಂದೆಯೊಂದಿಗೆ ಇರುತ್ತದೆ. ನಾನು ಆತ್ಮನಾಗಿದ್ದೇನೆ, ನಾನೀಗ ತಂದೆಯ ಬಳಿ
ಹೋಗಬೇಕಾಗಿದೆ. ಈ ರೀತಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನರಾಗಿರಬೇಕೆಂದು ತಂದೆ ಹೇಳುತ್ತಾರೆ. ಜ್ಞಾನ ಯೋಗದಲ್ಲಿ ಬಲಹೀನರಿದ್ದಾಗ ಮೋಹದಲ್ಲಿ ಬಂಧಿಸಲ್ಪಡಬೇಕಾಗುತ್ತದೆ. ಪ್ರತಿಯೊಬ್ಬರ ಜನ್ಮದ ಲೆಕ್ಕಾಚಾರ ಭಿನ್ನವಾಗಿದೆ. ಆದ್ದರಿಂದ ತಂದೆಯ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಬೇರೆ ಬೇರೆಯಾಗಿ ಉಪಾಯ ಸಿಗುತ್ತಿರುತ್ತದೆ. ಮಕ್ಕಳೇ, ಏನಾದರೂ ತೊಂದರೆ ಇದ್ದಾಗ ಕೇಳಬೇಕು. ಎಂತಹ ಸಂದರ್ಭದಲ್ಲಿಯೂ ಸಹ ಅಪಾರವಾದ ಖುಷಿಯಲ್ಲಿರಬೇಕು. ಈ ರೀತಿ ನಾವು ಮನೆಗೆ ಹಿಂತಿರುಗಿ ಮರಳಿ ಬರಲು ಬಹಳ ಕಡಿಮೆ ಸಮಯವಿದೆ. ಅದುವರೆಗೂ ಇಲ್ಲಿ ಪಾತ್ರ ಮಾಡುತ್ತಾ ಮೋಹ ಮಮತೆಯನ್ನು ಬಿಡಬೇಕಾಗುತ್ತದೆ. ಪ್ರತಿಯೊಬ್ಬರ ಕರ್ಮ ಬಂಧನ ಭಿನ್ನ ಭಿನ್ನವಾಗಿದೆ. ಕೆಲವರಿಗೆ ಹಗುರವಾಗಿದ್ದು ಕೆಲವರಿಗೆ ಕಠಿಣವಾಗಿರುತ್ತದೆ. ಬುದ್ಧಿಯಿಂದ ಯಾತ್ರೆ ಮಾಡುವುದು ಪರಿಶ್ರಮದ ಮಾತಾಗಿದೆ. ಮತ್ತೆ ಮತ್ತೆ ತಂದೆಯೊಂದಿಗಿನ ಬುದ್ಧಿಯ ಸಂಬಂಧ ಬೇರೆ ಬೇರೆ ಕಡೆ ಹೋಗಿಬಿಡುತ್ತದೆ. ಯಾವಾಗ ಪರಿಪಕ್ವ ಸ್ಥಿತಿಯನ್ನು ತಲುಪುತ್ತೀರಿ ಆಗ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಈಗಂತೂ ಅನೇಕ ವಿಕಲ್ಪಗಳ ಬಿರುಗಾಳಿ ಬರುತ್ತದೆ. ಒಮ್ಮೆಯೇ ನಿದ್ರೆಯೂ ಸಹ ಬರುವುದಿಲ್ಲ. ಇಲ್ಲಿ ಮಕ್ಕಳಿಗೆ ವಿಕಲ್ಪದ ಬಿರುಗಾಳಿ ಬರುತ್ತಿದ್ದು ಅನ್ಯ ಸತ್ಸಂಗಗಳಲ್ಲಿ ಈ ಮಾತು ಇರುವುದಿಲ್ಲ. ಅಲ್ಲಿ ಕೇವಲ ಕನರಸವಾಗಿದ್ದು ಏನೂ ಲಾಭವಿರುವುದಿಲ್ಲ. ಇದು ನಿಮ್ಮ ಅಂತಿಮ ಜನ್ಮ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುತ್ತಿದೆ. ತಂದೆಯನ್ನು ನೆನಪು ಮಾಡಿ ಏಕೆ ಶ್ರೇಷ್ಠ ಪದವಿಯನ್ನು ಪಡೆಯಬಾರದು ಎಂದು ತಂದೆ ತಿಳಿಸುತ್ತಾರೆ. ಯಾವಾಗ ಈ ಮಾತಿನಲ್ಲಿ ಬುದ್ಧಿವಂತರಾಗಿ ಬಿಡುತ್ತೀರಿ ಅಲ್ಲಿಯವರೆಗೆ ಈ ಶರೀರ ನಿರ್ವಹಣೆಗಾಗಿ ಕರ್ಮ ಮಾಡುತ್ತಾ ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕು. ಇಡೀ ಪ್ರಪಂಚವನ್ನು ಪಾರು ಮಾಡಬೇಕು. ನೀವು ಸಲಹೆ ಕೊಡುವಂತಹ ಸೈನಿಕರಾಗಬೇಕು. ನರಕದಿಂದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು. ಪ್ರಪಂಚದಲ್ಲಿರುವ ಸ್ಯಾಲ್ವೇಷನ್ ಆರ್ಮಿ ಸಲಹೆ ಕೊಡುವ ಸೈನಿಕರು. ಆರ್ಮಿಯವರಿಗೆ ಈ ಇಡೀ ಪ್ರಪಂಚದ ಹಡಗು ಮುಳುಗಿದೆ ಎಂದು ತಿಳಿದುಕೊಂಡಿಲ್ಲ. ಎಲ್ಲರೂ ಸಹ ರಾವಣನ ಬಂಧನದಲ್ಲಿ ಬಂಧಿಸಿದ್ದಾರೆ. ಇಡೀ ವಿಶ್ವವನ್ನು ಈಗ ಪಾರು ಮಾಡುವ ಸಲುವಾಗಿ ತಂದೆಯ ಸಹಯೋಗದ ಅವಶ್ಯಕತೆ ಇದೆ. ನೀವು ಆತ್ಮಿಕ ಈಶ್ವರಿಯ ಸ್ಯಾಲ್ವೇಷನ್ ಆರ್ಮಿ ಆಗಿದ್ದೀರಿ. ಎಲ್ಲ ಮನುಷ್ಯರನ್ನು ರಾವಣನ ಬಂಧನದಿಂದ ಬಿಡಿಸಬೇಕೆಂಬ ನಶೆ ಇರಬೇಕು. ಭೌತಿಕ ಸಮಾಜ ಸೇವಕರು ಅನೇಕರಿದ್ದಾರೆ. ಆದರೆ ನೀವು ಬಹಳ ಕಡಿಮೆ ಸಮಾಜ ಸೇವಕರಿದ್ದೀರಿ. ಪ್ರಪಂಚದಲ್ಲಿ ಅನೇಕ ಮನುಷ್ಯರಿದ್ದಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ. ನೀವು ಕೆಲವರು ಮಾತ್ರ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಈ ನಿಮ್ಮ ಅಂತಿಮ ಜನ್ಮ ಕವಡೆಯ ಸಮಾನವಾಗಿದೆ. ಆ ಜನ್ಮವನ್ನು ಈಗ ವಜ್ರ ಸಮಾನ ಮಾಡಬೇಕು. ಅನೇಕ ಧರ್ಮಗಳ ವಿನಾಶ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ತಂದೆ ಆ ಒಂದೇ ಧರ್ಮದ ಸ್ಥಾಪನೆಯನ್ನು ಸ್ವಯಂ ಮಾಡುತ್ತಾ ಮಕ್ಕಳಿಂದ ಮಾಡಿಸುತ್ತಿದ್ದಾರೆ. ಹೊಸ ವೃಕ್ಷವನ್ನು ನೆಡುವ ಅಥವಾ ಸ್ಥಾಪನೆ ಮಾಡುವುದು ಬಹಳ ಶ್ರಮವಾಗುತ್ತದೆ. ಎಲ್ಲಿಯವರೆಗೆ ಯಾರನ್ನಾದರೂ ತಂದೆಯ ಸಮಾನ ಮಾಡುವುದಿಲ್ಲ ಅಲ್ಲಿಯವರೆಗೆ ಅಪಾರವಾದ ಖುಷಿಯಾಗುವುದಿಲ್ಲ. ದಾನ ಮಾಡುವುದರಿಂದ ಅಪಾರವಾದ ಖುಷಿ ಇರುತ್ತದೆ. ಧನವಿದ್ದು ದಾನ ಮಾಡದವರೆಗೆ ಜಿಪುಣರೆಂದು ಕರೆಯಲಾಗುತ್ತದೆ. ಯಾರ ಬಳಿ ಧನವಿರುತ್ತದೆ ಅವರು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬಾರದು. ದಾನ ಮಾಡದೇ ಇದ್ದಾಗ ಅವರ ಬಳಿ ಧನ ಜ್ಞಾನ ಇಲ್ಲವೆಂದು ಅರ್ಥವಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈಶ್ವರಿಯ ಸಲಹಾ ಸೈನಿಕರಾಗಿ ಮುಳುಗಿರುವ ವಿಶ್ವವೆಂಬ ಹಡಗನ್ನು ಪಾರು ಮಾಡಬೇಕು. ಕವಡೆ ಸಮಾನ ಮನುಷ್ಯರನ್ನು ವಜ್ರ ಸಮಾನ ಮಾಡಬೇಕು. ಜ್ಞಾನಧನದ ದಾನ ಮಾಡುವಾಗ ಜಿಪುಣರಾಗಬಾರದು.
ತಮ್ಮ ಮನಸ್ಸನ್ನು ತಂದೆ ಹಾಗೂ ಹೊಸ ಪ್ರಪಂಚದಲ್ಲಿಡಬೇಕು. ಈ ಹಳೆಯ ದೇಹ ಹಾಗೂ ಪ್ರಪಂಚದಿಂದ ಬೇಹದ್ದಿನ ವೈರಾಗಿಗಳಾಗಬೇಕು. ವರದಾನ: ದಿವ್ಯ ಬುದ್ಧಿಯ ಮೂಲಕ ಸದಾ ದಿವ್ಯತೆಯನ್ನು ಗ್ರಹಿಸುವಂತಹ ಸಫಲತಾ ಮೂರ್ತಿ ಭವ. ಬಾಪ್ ದಾದಾರವರ ಮೂಲಕ ಜನ್ಮವಾದಾಗಿನಿಂದ ಪ್ರತಿಯೊಂದು ಮಕ್ಕಳಿಗೂ ದಿವ್ಯ ಬುದ್ಧಿಯ ವರದಾನವು ಪ್ರಾಪ್ತವಾಗಿದೆ. ಆ ದಿವ್ಯ ಬುದ್ಧಿಯ ವರದಾನವನ್ನು ಕಾರ್ಯದಲ್ಲೆಷ್ಟು ಉಪಯೋಗಿಸುತ್ತೀರಿ ಅಷ್ಟು ಸಫಲತಾ ಮೂರ್ತಿ ಆಗುತ್ತೀರಿ. ಏಕೆಂದರೆ ಪ್ರತಿಯೊಂದು ಕಾರ್ಯದಲ್ಲಿ ದಿವ್ಯತೆಯೇ ಸಫಲತೆಗೆ ಆಧಾರವಾಗಿದೆ. ದಿವ್ಯ ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಆತ್ಮರು ಆ ದಿವ್ಯವನ್ನು ದಿವ್ಯವನ್ನಾಗಿ ಮಾಡಿಬಿಡುತ್ತಾರೆ. ಅವರು ಪ್ರತಿಯೊಂದು ಮಾತಿನಲ್ಲಿ ದಿವ್ಯತೆಯನ್ನೇ ಗ್ರಹಿಸುತ್ತಾರೆ. ದಿವ್ಯ ಬುದ್ಧಿ ಇರುವವರ ಮೇಲೆ ಅದಿವ್ಯ ಕಾರ್ಯದ ಪ್ರಭಾವ ಬೀರಲು ಸಾಧ್ಯವಿಲ್ಲ. ಸ್ಲೋಗನ್: ಸ್ವಯಂವನ್ನು ಅತಿಥಿ ಎಂದು ತಿಳಿದುಕೊಂಡು ಇರುತ್ತೀರೆಂದರೆ ಸ್ಥಿತಿಯು ಅವ್ಯಕ್ತ ಅಥವಾ ಮಹಾನ್ ಆಗಿಬಿಡುತ್ತದೆ. ಒಳ್ಳೆಯದು. ಓಂ ಶಾಂತಿ.